ಹೊಟ್ಟೆ ಕಾಲುಗಳ ಬೆಂಡ್ ಆಗಬೇಕು. ಬಾಡಿ ಒಳಗಡೆ ಹೊಟ್ಟೆ ಭಾಗದಿಂದ ಎದೆ ಭಾಗದಲ್ಲಿ ಕೂಡ ಇದಾದ ನಂತರ ಫಾರ್ವರ್ಡ್ ಬೆಂಡಿಂಗ್ ಇನ್ನೊಂದು ಆಸನ ಪಶ್ಚಿಮೋತ್ತಾನಾಸನ ಮಾಡ್ರಿ ನೀವು. ರಿಲ್ಯಾಕ್ಸ್ ಪೊಸಿಷನ್, ಮುಖ ಮೇಲೆ ಇರಬೇಕು ಮತ್ತು ಕೈಗಳನ್ನು ನೆಕ್ಸ್ಟು ಅರ್ಧ ಮಚ್ಚಲಾಸನ ಮಾಡ್ತಿಲ್ಲ. ಇಲ್ಲಿ ಕಾಲನ್ನು ಮಚ್ಚಿಕೊಂಡು ಸೊಂಟವನ್ನು ಬಳಸುತ್ತಾ ಏನ ಬೆನ್ನಿಗೆ ನಿಲ್ಕೊಂಡು ಕೈ ಬಿಡಬೇಕು. ಇದನ್ನ ಅಪೋಸಿಟ್ ಕೂಡ ಮಾಡಬೇಕು. ರಿಲ್ಯಾಕ್ಸ್ ಮುಂದೆ ನೋಡಿ. ಇನ್ನು ಸರ್ವಾಂಗಾಸನದಲ್ಲಿ ದೇಹ ಸಂಪೂರ್ಣವಾಗಿ 90 ಡಿಗ್ರಿಯಷ್ಟು ಸ್ಟೇಟ್ ಆಗ್ತಾ ಅನ್ಕೊಡ್ರಿ. ಫಸ್ಟು ನಿಮ್ಮ ಕಾಲ ಸರಳಿಕೆಯಲ್ಲಿರುತ್ತೆ. ಮೇಲೆ ಫಸ್ಟು ಹಲಾಸನ ಬೆಂಡ್ ಆಗಬೇಕು. ನಂತರ ದೇಹ 90 ಡಿಗ್ರಿ. ಇವೆಲ್ಲ ಯಥೇಚ್ಛವಾಗಿ ದೇಹದ ಬೆಂಡ್ ಆಗ್ತಕ್ಕಂಥ ಸ್ಥಿತಿ. ಇದಾದಮೇಲೆ ಹಲಾಸನ ಬನ್ನಿ. ಬಡಪೀಡಾಸನ, ಮತ್ತೆ ನೇರ ನಿಧಾನಕ್ಕೆ ಶವಾಸನ ಸ್ಥಿತಿಗೆ ಮತ್ತೆ ಮಾಡಬೇಕು. ಪ್ರತಿಯೊಂದು ಆಸನ ಮಧ್ಯ ಭಾಗದಲ್ಲಿ ವಿರಮಿಸಿಕೊಡ್ತಾ ತೆಗೆದುಕೊಂಡು ಯಾವ ಆಸನದಲ್ಲಿ ಫಾರ್ವರ್ಡ್ ಬೆಂಡಿಂಗ್ ಆಗಿರ್ತೀವಿ ಮತ್ತೆ ನಾವು ಅದೇ ಆಸನದ ಸ್ಥಿತಿಯಲ್ಲಿ ಮುಂದಕ್ಕೆ ಫಾರ್ವರ್ಡ್ ಬೆಂಡಿಂಗ್ ಆಗಬೇಕು. ಓಕೆ, ಇನ್ನು ವಿತೌಟ್ ಎನಿ ಸಪೋರ್ಟು ಮತ್ತೊಂದು ಆಸನ ಯಾವುದಂದರೆ ಶಿರ್ಷಾಸನ ಅಥವಾ ತಮ್ಮ. ಇದಕ್ಕೆ ನಾವು ಅನೇಕ ಹ್ಯಾಂಡ್ ಬ್ಯಾಲೆನ್ಸು ಲೆಗ್ ಬ್ಯಾಲೆನ್ಸ್ಗಳಾದ ನಂತರ ಕಿಂಗ್ ಆಫ್ ದಿ ಆಸನ ಅಂತೀವಿ. ಸಿಲೆಬಸ್ನಲ್ಲಿದೆ. ಯಾವ ಮಕ್ಕಳು ಈ ಶಿರ್ಷಾಸನವನ್ನು ಮಾಡ್ತೀರಿ, ಇದಕ್ಕೆ ನಾವು ಮಾಡಿರೋ ಸರ್ವಾಂಗಾಸನ ಕಿಂಗ್ ಆಫ್ ದಿ ಆಸನ. ಇದಕ್ಕೆ ಕಿಂಗ್ ಆಫ್ ದಿ ಆಸನ ವಿತೌಟ್ ಎನಿ ಸಪೋರ್ಟ್. ಯಾರಿಗೆ ಬಂದಿದೆ ಎನಿ ಸಪೋರ್ಟ್? ಯಾವುದೇ ಸಪೋರ್ಟ್ ಇದ್ದಾರೆ ಬಿಡಲ್ಲ. ಫಸ್ಟ್ ನೋಡಿ ಪೊಸಿಷನ್ ನೋಡ್ಬೇಡ. ಈ ಥರದಲ್ಲಿ ಇದು ಅಡ್ವಾನ್ಸ್ ಮೇಲಕ್ಕೆ ಕೆಲ ಇಲ್ಲಿ ಶಿರ್ಷಾಸನ ಮತ್ತು ಭಂಗಿಗಳು ಅಂತೇಳಿ. ಶಿರ್ಷಾಸನದಲ್ಲಿ ನಾವು ದೀಪಾಸನವನ್ನು ಪೂರ್ಣ ಪ್ರಮಾಣದಲ್ಲಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಕಾಲುಗಳನ್ನು ಸಂಪೂರ್ಣವಾಗಿ ಮಾಡಿಕೊಳ್ತಾ ಇಲ್ಲಿ ನಾವು ಪದ್ಮಾಸನ ಹಾಕೋದನ್ನು ರೂಢಿ ಮಾಡಿಕೊಳ್ಬೇಕು. ಪೂರ್ಣ ಯಾರು ಚೆನ್ನಾಗಿ ನಿಯಮಿತವಾಗಿ ನಿರಂತರ ಅಭ್ಯಾಸ ಮಾಡಿರ್ತೀರಿ ಅವರಿಗೆ ಪದ್ಮಾಸನ ಹಾಕಿಕೊಂಡು ಬಾಡಿ ಯಥೇಚ್ಛವಾಗಿ ನಾವು ಮುಂದೆ ಕಾಲನ್ನು ಬೆಂಡ್ ಮಾಡ್ತಾ ಅರ್ಧ ಶುದ್ಧಿ ಮಾಡ್ಕೊಳ್ಬೇಕು. ನಂತರದಲ್ಲಿ ನಮ್ಮ ಬಾಡಿ ಬೆಂಡಿಂಗ್ ಬಾಡಿ ಬೆಂಡಿಂಗ್ ಮತ್ತೆ ಮೇಲೆ ನೇರವಾಗಿ ವಾಪಸ್ ರಿಲ್ಯಾಕ್ಸ್ ಪೊಸಿಷನ್ ಬರುವಾಗ ಕಾಲನ್ನು ಬೆಂಡ್ ಮಾಡಿ ನಿಧಾನ
ಬಾಡಿಗೆ ಕೆಳಗಡೆಗೆ ಇಳಿಸಬೇಕು. ತಕ್ಷಣವೇ ಮೇಲಕ್ಕೆ ಸ್ಪೀಡಾಗಿ ಮೇಲೆ ನಿಧಾನದಿಂದ ಕೂತ್ಕೊಳ್ಳೋದು. ಇದು ಆಸನದಲ್ಲಿ ವಜ್ರಾಸನ. ಇನ್ನು ನಾವೇನು ಮಾಡ್ತೀವಿ, ಬ್ಯಾಕ್ ಬೆಂಡಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನೀವು ಮಕ್ಕಳು ದಂಡಾಸನ ಮಾಡ್ತೀವಿ, ನೀವು ಕೂಡ ದಂಡಾಸನ ಮಾಡ್ತೀರಿ. ಈ ದಂಡಾಸನ ಮಾಡುವಾಗ ಸಿಂಗಲ್ ಡಬಲ್ ಲೆಗ್ ಇಟ್ಕೊಂಡು ಕಾಮನ್ ಆಗಿ ಬಂದರೆ ಬಾಡಿ ಇಷ್ಟ ಆಗುತ್ತೆ. ಪೂರ್ಣ ದಂಡಾಸನ ಬಂದರೆ ಬಾಡಿ ಫುಲ್ಲು ಅಪ್. ಪೊಸಿಷನ್ ಹೇಗೆ ಇರಲಿ, ನಗುಮುಖದಲ್ಲಿ ಹೆಚ್ಚು ಬಾಡಿನ ಮೇಲೆ ಇರಬೇಕು. ಇದನ್ನೇ ನಾವು ಕಾಲನ್ನು ಕಲ್ಕೊಂಡು ಮುಂದೆ ಮುಗಿಸಿದರೆ ಪೂರ್ಣ ಗಂಡು ಬೇಗುಂಡಾಸನ. ಫಾರ್ವರ್ಡ್ ಬೆಂಡಿಂಗ್ನಲ್ಲಿ ಮುಂದೆ ತಿರುಗಿಕೊಂಡು ಕಾಲನ್ನು ಇಡಬೇಕು. ರಿಲ್ಯಾಕ್ಸ್. ಈ ಧನುರಾಸನದ ನಂತರ ಶಶಂಕಾಸನವನ್ನು ಮತ್ತೆ ನಾವು ಮಾಡಬೇಕು. ಓಕೆ, ರಿಲ್ಯಾಕ್ಸ್. ಸಿಲೆಬಸ್ ಚಿತ್ರ ಇಲ್ಲಿ ಈ ಗುಂಪಿನ ಆಸನದಲ್ಲಿ ಮತ್ಸ್ಯಾಸನ ಇದೆ, ಧನುರಾಸನ ಇದೆ, ಸರ್ವಾಂಗಾಸನ, ಉತ್ತನಪಾದಾಸನ ಮತ್ತು ಪೂರ್ಣಚಂದ್ರಾಸನ. ಈ ಮತ್ಸ್ಯಾಸನ ಮಾಡುವಾಗ ಫಸ್ಟ್ ನೀವು ಪದ್ಮಾಸನ ಸರ